ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮಂಜುನಾಥ ಸ್ವಾಮಿಗೆ ಅವರಿಗೆ ಶಿಕ್ಷೆ ಕೊಡುತ್ತಾನೆ, ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ಸುಮಾರು 700-800 ವರ್ಷದ ಇತಿಹಾಸವುಳ್ಳ ಧರ್ಮಸ್ಥಳ ಅಸಂಖ್ಯಾತ ಭಕ್ತರನ್ನು ಹೊಂದಿದ್ದು, ಆ ಭಕ್ತರಲ್ಲಿ ನಾನು ಕೂಡ ಒಬ್ಬ. ವೀರೇಂದ್ರ ಹೆಗ್ಗಡೆಯವರ ಜೊತೆ ನಾವಿದ್ದೇವೆ. ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಶ್ರವಣಬೆಳಗೊಳದಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆ, ಕೊಲೆ ಶಂಕೆ. ವಾರ್ತೆಗಳ ವಿವರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನಡೆದುಕೊಂಡಿರುವ ರೀತಿ ಸರಿಯಿಲ್ಲ. ಸರ್ಕಾರ ನಡೆದುಕೊಂಡ ರೀತಿ ಕ್ಷೇತ್ರಕ್ಕೆ ಅವಮಾನವಾಗುವಂತಿದೆ. ಮಂಜುನಾಥನೇ ಅವರಿಗೆ ಶಿಕ್ಷೆ ಕೊಡುತ್ತಾನೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನಡೆದುಕೊಂಡಿರುವ ರೀತಿ ಸರಿಯಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಸರ್ಕಾರ ಯಾವ ರೀತಿ ನಡೆದುಕೊಂಡಿತು, ಯಾರೋ ಒಬ್ಬ ಆರೋಪ ಮಾಡಿದ ತಕ್ಷಣ ಆತನ ಪೂರ್ವಾಪರ ತನಿಖೆ ಮಾಡದೆ, ಆತನ ವಿಚಾರಣೆ ನಡೆಸದೆ ಏಕಾಏಕಿ ಎಸ್ಐಟಿ ರಚಿಸಿ ಮಣ್ಣು ಅಗೆಯುವ ಕೆಲಸ ಮಾಡಲಾಯಿತು. ಸರ್ಕಾರ ಪ್ರಾರಂಭಿಕವಾಗಿ ನಡೆದುಕೊಂಡ ರೀತಿ ಸರಿಯಲ್ಲ ಎಂದು ಹೇಳಿದರು. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ನಡೆಕೊಂಡಂಥ ರೀತಿ ಏನಿದೆ, ನಿಜಕ್ಕೂ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನೋ ಒಂದು ಶಿಕ್ಷೆ ಆಗಬೇಕು. ಆ ಶಿಕ್ಷೆಯನ್ನು ಮಂಜುನಾಥ ಸ್ವಾಮಿ ಕೊಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಸುಲಭವಾದಂಥ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ, ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರ ನಡ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ SIT ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾಡಿದ್ರು. ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರದ ಮುಂದೆ ಒಂದು ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಸರ್ಕಾರದ ಮುಂದೆ ಕಂಪ್ಲೇಂಟ್ ಕೊಟ್ಟಂಥವರು ದ್ವಾರಕಾನ ಅಂತಕ್ಕಂಥ ಏನು ವ್ಯಕ್ತಿ ಇದ್ದಾರೆ, ಅವರು ಮೊದಲು ಕೊಟ್ಟಂಥ ಕಂಪ್ಲೇಂಟು ಮುಖ್ಯಮಂತ್ರಿಗಳು ಆ ಕಂಪ್ಲೇಂಟ್ನ ವಿಷಯದಲ್ಲಿ ಭಾಳ ತಕ್ಷಣ ಕ್ರಮ ತೆಗೆದುಕೊಳ್ಳತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೊಂಡ್ರು. ಇದರಲ್ಲಿ ಹಲವಾರು ರೀತಿಯಲ್ಲಿ ಎಡಪಂಥೀಯ ಅಂತ ಇದೇನೋ ಒಂದು ಶಕ್ತಿಗಳು ಅಂತಾರೆ. ಇದರಲ್ಲಿ ಏನೇನಿದೆ ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ. ಸುಮಾರು 700-800 ವರ್ಷದ ಇತಿಹಾಸವುಳ್ಳ ಧರ್ಮಸ್ಥಳ ಅಸಂಖ್ಯಾತ ಭಕ್ತರನ್ನು ಹೊಂದಿದ್ದು, ಆ ಭಕ್ತರಲ್ಲಿ ನಾನು ಕೂಡ ಒಬ್ಬ. ಇದರ ಹಿಂದೆ ದೊಡ್ಡ ಪಿತೂರಿಗೆ ಅಡಗಿದೆ ಅನ್ನೋದು ಎಲ್ಲರನ್ನೂ ಕಾಡುತ್ತಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಕುಟುಂಬ ಕಳೆದ 1.5 ತಿಂಗಳಿನಿಂದ ನೋವಿನಲ್ಲಿ ಇದ್ದರೂ ಕೂಡ ತಾಳ್ಮೆಯಿಂದ ಗೌರವಯುತವಾಗಿ ನಡೆದುಕೊಂಡಿರುವುದನ್ನು ನಾವೆಲ್ಲ ಗೌರವಿಸಬೇಕು. ಅವರ ಜೊತೆಗೆ ನಾವು ಸದಾ ಇರುತ್ತೇವೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಶ್ರೀ ಕ್ಷೇತ್ರದ ಬಗ್ಗೆ ಆಗಿರ್ತಕ್ಕಂಥ ಅಪಮಾನ ಹಾಗೂ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ತನ್ನ ನಡೆಗಳು ಯಾವ ರೀತಿ ಹೆಜ್ಜೆಯನ್ನು ಇಟ್ಟಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. SIT ಅಂತಕ್ಕಂಥದ್ದು ಧರ್ಮಸ್ಥಳದ ವಿಚಾರವಾಗಿ ತರಾತುರಿಯಲ್ಲಿ ಬಹಳ ಉತ್ಸಾಹಕತೆಯಿಂದ ಅನೇಕ ಪ್ರಕರಣಗಳಲ್ಲಿ SITಯನ್ನು ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ ಅದರ ಆಳ ಅಗಲವನ್ನು ಅರ್ಥ ಮಾಡ್ಕೊಳ್ದಿರಾ ಅತ್ಯಂತ ತರಾತುರಿಯಲ್ಲಿ SITಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಹಲವಾರು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಆದರೆ ಧರ್ಮಸ್ಥಳದ ವಿಚಾರವಾಗಿ ಒಂದು ಸಂಘಟಿತ ಮತ್ತೆ ವ್ಯವಸ್ಥಿತವಾದಂಥ ಒಂದು ಪಿತೂರಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು SIT ರಚನೆ ಆದ ನಂತರ. ಮೊದಲನೇದಾಗಿ SIT ಯಾತಕ್ಕೋಸ್ಕರ ರಚನೆ ಆಯಿತು ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. SITಯ ರಚನೆ ಮಾಡ್ತಕ್ಕಂಥದಕ್ಕೆ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ
ಮಾಧ್ಯಮದ ಮಿತ್ರರು ತಾವೆಲ್ಲರೂ ಕೂಡ ಆತನಿಗೆ ಒಂದು ಹೆಸರನ್ನ ಕೊಟ್ಟಿದ್ರಿ, ಮಾಸ್ಕ್ ಮ್ಯಾನ್ ಅಂತ ಕರೀತಾ ಇದ್ರಿ. ಆತ ಬಂದು ಯಾವುದೋ ಒಂದು ಬುರುಡೆ ಇದೆ, ಇನ್ನೂ ಹಲವಾರು ಮಾಸ್ ಮರ್ಡರ್ಗಳು ಶ್ರೀ ಕ್ಷೇತ್ರದ ಒಂದು ಆವರಣದಲ್ಲಿ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಆತ ಬಂದು ಹೇಳಿದಂಥ ಸಂದರ್ಭದಲ್ಲಿ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಂತ ರಾಜ್ಯ ಸರ್ಕಾರ ತರಾತುರಿಯಲ್ಲಿ SITಯನ್ನು ರಚನೆ ಮಾಡ್ತಾರೆ. ಸುಮಾರು 17 ಕಡೆ ತಮಗೆ ತಿಳಿದಂತೆ ಎಲ್ಲ ಕಡೆ ಡಿಗ್ಗಿಂಗ್ ಮಾಡಿದ್ದಾರೆ. ಆದರೆ ಕೊನೆಗೆ ಆ ಮಾಸ್ಕ್ ಮೇಲೆ ಉಲ್ಟ ಹೊಡಿತಕ್ಕಂಥ ಒಂದು ಸಂಗತಿಯನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ. ಜೊತೆಯಲ್ಲಿ ಮತ್ತೊಂದು ಯಾರೋ ಹೆಣ್ಮಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡಿದ್ರು. ಸರ್ಕಾರ ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ಕೊಟ್ಟಂತ ದೂರಿನ ಮೇಲೆ ಧರ್ಮಸ್ಥಳದ ಕಳೆದ 700-800 ವರ್ಷದ ಇತಿಹಾಸ ಉಳ್ಳ ಧರ್ಮಸ್ಥಳ ಎನ್ನೆಯೇ ಬಂದು ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯು ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ರಹ ಮಾಡಿದೆ. ಜನತಾದಳ ಪಕ್ಷವೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹವನ್ನು ಮಾಡ್ತೇವೆ. ಇದೆಲ್ಲದರ ನಡುವೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಅವರ ಕುಟುಂಬ ಕಳೆದ 1-1.5 ತಿಂಗಳಿಂದ ಈ ಪ್ರಕರಣದ ಬಗ್ಗೆ ಈ ಸುದ್ದಿ ನಿರಂತರವಾಗಿ ಅವ್ರಿಗೆ ಎಷ್ಟೇ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದ್ರು ಕೂಡ ಸನ್ಮಾನ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಅವರ ಕುಟುಂಬಸ್ಥರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಶ್ರವಣಬೆಳಗೊಳ ಪಟ್ಟಣದ ಹೊರವಲಯದ ಚಿನ್ನಾಥಪುರ ರಸ್ತೆಯಲ್ಲಿರುವ ಸ್ಮಶಾನದಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ. ಯಾರೋ ಬೇರೆಡೆ ಕೊಲೆ ಮಾಡಿ ಮೃತದೇಹವನ್ನು ಬೆಂಕಿ ಹಚ್ಚಿ ಸುಡಲು ಯತ್ನಿಸಿ ಶವವು ಸಂಪೂರ್ಣ ಸುಡದಿದ್ದಾಗ ಉಳಿದ ಅಸ್ಥಿ ಪಂಜರವನ್ನು ಗೊಬ್ಬರದ ಚೀಲದಲ್ಲಿ ಕಟ್ಟಿ ಶ್ರವಣಬೆಳಗೊಳದ ಸ್ಮಶಾನದಲ್ಲಿ ಎಸೆಯಲಾಗಿದೆ ಎಂದು ಹೇಳಲಾಗುತ್ತಿದೆ. ಗುರುವಾರ ಬೆಳಿಗ್ಗೆ ದನ ಮೇಯಿಸಲು ಬಂದ ವ್ಯಕ್ತಿ ಚೀಲದಲ್ಲಿ ತುಂಬಿದ್ದ ಸುಟ್ಟು ಕರಕಲಾದ ಮೃತದೇಹವನ್ನು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿತು. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ, ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್, PSI ನವೀನ್ ಭೇಟಿ ನೀಡಿ ಪರಿಶೀಲಿಸಿದರು. ಶ್ರವಣಬೆಳಗೊಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ಮೆರವಣಿಗೆಯಲ್ಲಿ ಡಿಜೆ ಬಳಕೆಯನ್ನು ನಿಷೇಧಿಸಿರುವ ಸರ್ಕಾರದ ಆದೇಶವನ್ನು ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಮುಬಶೀರ್ ಅಹಮದ್ ತಿಳಿಸಿದ್ದಾರೆ. ನಿಷೇಧ ಮಾಡಿದೆ. ಇದನ್ನ ನಾವೆಲ್ಲ ತುಂಬಾ ಹೃದಯದಿಂದ, ತುಂಬಾ ಗೌರವದಿಂದ ಇದನ್ನ ಸ್ವಾಗತ ಮಾಡ್ತೀವಿ. ಇದು ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಡಿಜೆ ಹಾಕೊಂಡು ಜನ, ಇದು ಮೀಲಾದ್ ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ, ಅವರ ಹುಟ್ಟುಹಬ್ಬ. 1457ನೇ ವರ್ಷದ ಮೀಲಾದ್ ನಬಿ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮೆರವಣಿಗೆ ಮೂಲಕ ನಮ್ಮ ಮುಸ್ಲಿಂ ಸಂಸ್ಕೃತಿ ಸಂಸ್ಕಾರದಿಂದ ಪಾದಯಾತ್ರೆಗೆ ನಾವು ಜುಲೂಸ್ ಅಂತೀವಿ. ಅದರಲ್ಲಿ ಜಿಕ್ರ್ ಅಂದ್ರೆ ಜಪ ಮಾಡೋದು, ದೈವನಾಮ, ಅತ್ಯಂತ ಭಕ್ತಿಯಿಂದ ಈ ಒಂದೇ ವಿಶೇಷವಾದಂಥ ಇದು ಪಾದಯಾತ್ರೆ ಮೂಲಕ ಇದನ್ನು ಮಾಡುವಂಥ ಕಾರ್ಯಕ್ರಮ. ಇದರಲ್ಲಿ ಧಾರ್ಮಿಕ ಶ್ರದ್ಧೆ, ನಮ್ಮ ಸಂಸ್ಕೃತಿ ಎತ್ತಿ ಹಿಡಿಯುವಂಥದ್ದು ಇದು. ಆದರೆ ಇತ್ತೀಚೆಗೆ ಕೆಲವಾರು ಜನ ಡಿಜೆ ಬಳಕೆ, ಅದರಲ್ಲಿ ಮುಖ್ಯವಾಗಿ ರಾಜಕಾರಣಿಗಳು ಅವರ ಸಮಾವೇಶ ಮಾಡ್ಕೊಳ್ತಾರೆ. ಅದು ಅವ್ರಿಗೆ ಸಂಬಂಧಪಟ್ಟು ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇವರು ಡಿಜೆಗಳನ್ನ ತಂದು ಇದು ಬೇಡವಾದದ್ದು. ಅದೇನಾಗ್ತದೆ, ಒಂದು ಡಿಜೆ ಅವರು ಹಾಕಲು ತುಂಬಾ ವಿಕೃತವಾಗಿರುತ್ತೆ. ಅದರಲ್ಲಿ ಯಾರು ಎಜುಕೇಟೆಡ್, ಆಮೇಲೆ ಉಲಮಾಗಳಾಗ್ಲಿ ಇಲ್ಲ ಶ್ರೀಮಂತರು ಯಾರು ಅಲ್ಲ, ಸ್ವಲ್ಪ ಹುಡುಗರಿದ್ದಾರೆ, ಹುಡುಗ ಬುದ್ಧಿ ಅಂತಾರೆ, 18-19 ಇಯರ್ಸ್ ಅವರು ವಿಕೃತವಾಗಿ ಕುಣಿತಾ ಇರ್ತಾರೆ.
ಆ ಮೆರವಣಿಗೆ ಹೋಗ್ತಾ ಇರುತ್ತೆ. ಮೆರವಣಿಗೆ ಮಧ್ಯೆ ಅವ್ರು ಡ್ಯಾನ್ಸ್ ಮಾಡಕ್ ಶುರು 20 ನಿಮಿಷ, ಒಂದು ಅರ್ಧ ಗಂಟೆ ಡ್ಯಾನ್ಸ್ ಮಾಡ್ತಾರೆ ಸುಸ್ತಾಗೋರಿಗೆ. ಅಷ್ಟರಲ್ಲಿ ಮೆರವಣಿಗೆಯ ಇದೇ ದಿಕ್ಕೆ ತಪ್ಪಿಬಿಡುತ್ತೆ, ಆ ಶ್ರದ್ಧೆ ಎಲ್ಲ ಹೋಗ್ಬಿಡುತ್ತೆ ಅದು. ಆಮೇಲೆ ಆಗ್ಬಿಟ್ಟು ಜನ ಅಲ್ಲಿ ಇಲ್ಲಿ ಇದಾಗ್ತಾರೆ, ಮತ್ತೆ ಪೊಲೀಸಿಗೆ ಭಾರಿ ಸಮಸ್ಯೆ ಆಗುತ್ತೆ. ಆದ್ರಿಂದ ನಾವು ಈ ಡಿಜೆಯಿಂದ ನಾವು 7-8 ವರ್ಷದ ದೊಡ್ಡ ಸಮಸ್ಯೆ ನಾವು ತುಂಬಾ ಮನವಿಯನ್ನು ಕೊಡ್ತಾ ಇದ್ವಿ. ಆದ್ರೆ ಈಗ ರಾಜ್ಯ ಸರ್ಕಾರ ಇದೇ ಒಂದು ಜಾರಿ ಮಾಡಿರೋದು ಸ್ವಾಗತಾರ್ಹ. ಆಮೇಲೆ ಇಲ್ಲಿ ಏನಾಗ್ತಾ ಇದೆ, ಈ ಡಿಜೆ ತುಂಬಾ ದುಬಾರಿ, ಕಾಸ್ಟ್ಲಿ. ಇದನ್ನ ರಾಜಕಾರಣಿಗಳು ತಮ್ಮ ತೀಟೆಗಾಗಿ, ತಮ್ಮ ಈ ಕೆಲವಾರು ಒಳ್ಳೆ ಕೆಲಸ ಮಾಡದಿದ್ರೆ ಇಲ್ಲಿ ಇಂಥ ಹುಡುಗರಿಗೆ ಪೋಷಿಸಿದ್ರು. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಅದು ಆ ಡಿಜೆ ಸೆಟ್. ಇಂಥ ಮಕ್ಳಿಗೆಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ಈ ತರ ಮಾಡಿಸ್ತಾರೆ. ಅವ್ರು ಏನೇ ಮಾಡದಿದ್ರೆ ಇದಾದ್ರೂ ಮಾಡ್ತಾರೆ ಇಂಥ ಕೆಟ್ಟ ಕೆಲಸ. ನೀವು ಒಳ್ಳೇದ್ ಮಾಡದೇ ಇದ್ರೆ ಇಂಥ ಡಿಜೆಗಳನ್ನು ಕೊಟ್ಟು ಹುಡುಗರ ಜೀವನ ಹಾಳು ಮಾಡಬೇಡಿ ಅಂತ ನಾನು ಹೇಳ್ತಾ, ಈ ಡಿಜೆಗೆ ಮತ್ತೊಮ್ಮೆ ಈ ಡಿಜೆನಲ್ಲಿ ಇನ್ನ ಮತ್ತೊಂದು ದೊಡ್ಡ ಸಮಸ್ಯೆ ಏನಂದ್ರೆ, ಈ ಮಾದಕ ದ್ರವ್ಯ ವ್ಯಸನಿಗಳು, ಈ ಮದ್ಯಪಾನಿ ವ್ಯಸನಿಗಳು ಇವರೆಲ್ಲ ಇದ್ದಾರೆ, ಮಧ್ಯದಲ್ಲಿ ಒಳಗಡೆ ಬಂದ್ಬಿಡ್ತಾ ಇರ್ತಾರೆ. ವಿಕೃತವಾಗಿ ಏನಾದ್ರು ಹೇಳ್ಬಿಡ್ತಾರೆ. ಅದು ನಮ್ಮ ಸಮುದಾಯದ ವಿರುದ್ಧನೋ ಮತ್ತೊಬ್ಬರ ಸಮಾಜದ ವಿರುದ್ಧನೋ ಏನಾದ್ರು ಮಾಡೋದು, ಕೀಟ್ಲೆ ಮಾಡೋದು. ಈ ಯಾರೋ ಅವತ್ತು ಉಪವಾಸ ಇರೋರು ಇರ್ತಾರೆ, ಜಿಕ್ರ ಮಾಡ್ಕೊಂಡು ಜಪ ಮಾಡ್ಕೊಂಡು ದೇವ್ರ ಸಂಘದಲ್ಲಿ ಬರೋರು ಬರ್ತಾರೆ. ಆದ್ರೆ ಈ ಸ್ವಲ್ಪ ವಿಕೃತವಾಗಿ ಡ್ಯಾನ್ಸ್ ಮಾಡ್ಕೊಂಡು ಏನೇನು ಹೇಳ್ಬಿಟ್ಟು, ಡಿಜೆಲ್ ಡ್ಯಾನ್ಸ್ ಮಾಡೋರೆಲ್ಲ ತುಂಬಾ ಎಲ್ಲ ರಾಜ್ಯದವ್ರೆ ಅಂತ ಹೇಳೋದಿಲ್ಲ, ಆದ್ರೆ ಒಂದಿಬ್ರು ಸೇರ್ಕೊಂಡದಕ್ಕೆ ಎಲ್ಲ ಕೆಡ್ಸಾಕು. ಅದರಿಂದ ಈ ಡಿಜೆಯನ್ನ ಬ್ಯಾನ್ ಮಾಡೋದು ಭಾರಿ ಒಳ್ಳೇದು. ಪತ್ರಿಕಾಗೋಷ್ಠಿಯಲ್ಲಿ ಆಜಾದ್ ಟಿಪ್ಪು ಸಂಘರ್ಷ ಸಮಿತಿಯ ಸದಸ್ಯರಾದ ಸೈಯದ್ ಅನ್ಸರ್, ಸೈಯದ್ ಖಾಸಿಂ, ರಫೀಕ್ ಹಾಗೂ ಇತರರು ಉಪಸ್ಥಿತರಿದ್ದರು. ನ್ಯೂ ಮಿನರ್ವಾ ಮಿಲ್ನಲ್ಲಿರುವ ಸುಮಾರು 25 ಲಕ್ಷ ಮೀಟರ್ ಬಟ್ಟೆ ದಾಸ್ತಾನು ಮಾರಾಟದಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಹೊರಬಂದಿದ್ದು, ಇದರಿಂದ ರಾಷ್ಟ್ರೀಯ ಜವಳಿ ನಿಗಮಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಹಿತಾಸಕ್ತರು ಆರೋಪಿಸಿ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿದರು. ಇದೇ ವೇಳೆ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಬಿಎಂ ಮಧು ಮಾಧ್ಯಮದೊಂದಿಗೆ ಮಾತನಾಡಿ, 2023ರಲ್ಲಿ ನಡೆದ ಸ್ಟಾಕ್ ಮೌಲ್ಯಮಾಪನದಲ್ಲಿ ಈ ದಾಸ್ತಾನದ ಮೌಲ್ಯವನ್ನು ಸುಮಾರು 20 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿತ್ತು. ಆದರೆ ಇದೀಗ ಅದನ್ನು ಕೇವಲ 11.76 ಕೋಟಿ ರೂಪಾಯಿ ಪೋರ್ಟಲ್ ದರದಲ್ಲಿ ಮಾರಾಟ ಮಾಡಲಾಗಿದೆ. ಹೀಗಾಗಿ ಬಟ್ಟೆ ದಾಸ್ತಾನಿನ ವಿಲೇವಾರಿಯನ್ನು ತಕ್ಷಣ ನಿಲ್ಲಿಸಿ ಮಾರಾಟದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಎಂದು ಹೇಳಿದರು. ನ್ಯೂ ಮಿನರ್ವಾ ಮಿಲ್ ಹಾಸನದಲ್ಲಿ ಏನು ಪ್ರಾಡಕ್ಟ್ಗಳಿದ್ದಾವೆ ಅಂದರೆ ದಾರಗಳು ಮತ್ತು ಬಟ್ಟೆ, ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ಮಾರಾಟ ಮಾಡುವಾಗ ಇದರಲ್ಲಿ ದೊಡ್ಡ ಡೀಲಿಂಗ್ ಆಗಿದೆ ಅನ್ನೋ ನಮಗೊಂದು ಮಾಹಿತಿ ಬಂದಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಇದರದ್ದು ಬೆಲೆ ಒಂದು 17 ಕೋಟಿ ಇದೆ ಅಂತ ತಿಳ್ಕೊಂಡ್ರೆ ಅದು ಅಂಡರ್ ವ್ಯಾಲ್ಯೂಯೇಷನ್ ಆಗಿ, ಅಂದರೆ ಸುಮಾರು ಒಂದು 11 ಕೋಟಿಗೆ ಯಾವುದೋ ಒಂದು ಕಂಪನಿಗೆ ಮಾರ್ತಾ ಇದ್ದಾರೆ. ಇದನ್ನು ಮಾರಾಟ ಮಾಡುವಾಗ NTCಯ ಅಂದರೆ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ನಲ್ಲಿ ಕೆಲವು ರೂಲ್ಸ್ಗಳನ್ನು, ರೆಗ್ಯುಲೇಷನ್ಸ್ಗಳನ್ನು ಹೇಳಿದ್ದಾರೆ. ಮಾರಾಟ ಮಾಡೋದಾದರೆ ಆಕ್ಷನ್ ಮಾಡಬೇಕು, ಅಂದರೆ ಟೆಂಡರ್ ಮಾಡಬೇಕು, ಯಾರು ಹೆಚ್ಚು ಬಿಡ್ ಮಾಡ್ತಾರೋ ಅವ್ರಿಗೆ ಕೊಡಬೇಕು ಅನ್ನೋದೆಲ್ಲ ಇದೆ. ಬಟ್ ಯಾವುದೇ ಟೆಂಡರ್ ಇಲ್ಲದೆ, ಯಾವುದೇ ಆಕ್ಷನಿಂಗ್ ಇಲ್ಲದೆ ಯಾವುದೋ ಒಂದು ಕಂಪನಿಗೆ ಇದನ್ನು ಕಮ್ಮಿ ರೇಟಿಗೆ ಮಾರ್ತಾ ಇದ್ದಾರೆ. ಇದು ಒಂದು ಪಬ್ಲಿಕ್ ಸೆಕ್ಟರ್, ಯಾವುದು ನ್ಯೂ ಮಿನರ್ವಾ ಮಿಲ್ ಅಂತ ಹೇಳಿದ್ರೆ ಒಂದು ಪಬ್ಲಿಕ್ ಸೆಕ್ಟರ್. ಈ ಪಬ್ಲಿಕ್ ಸೆಕ್ಟರ್ಗೆ ಕೋಟಿಗಟ್ಟಲೆ ದುಡ್ಡು ಈಗ ಲಾಸ್ ಆಗ್ತಾ ಇದೆ. ಇದನ್ನು ನೋಡ್ತಾ ನಾವು ಯೂನಿಯನ್ ಅವರು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿದ್ರೆ ನಾವೇ, ಜನತೆಯ ಒಂದು ಕಂಪನಿ ಅದು. ಆ ಜನತೆಯ ಕಂಪನಿಗೆ ಕಮ್ಮಿ ರೇಟಿಗೆ ಅಲ್ಲಿಯ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡಿ ಕೆಲವು ಜನರು, ಮೇಲಿದ್ದಂಥ ಕೆಲವು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಹೀಗಾಗಿ ನಮಗೆ ಇದು ನಿನ್ನೆ ಸಮಾಚಾರ ಗೊತ್ತಾಯಿತು. ನಾವು ಕೂಡಲೇ ನಮ್ಮ ಯೂನಿಯನ್ನಿಂದ CBIಗೆ ಮತ್ತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನಿಗೆ, ಆಮೇಲೆ NTCಯಲ್ಲಿ ಒಂದು ವಿಜಿಲೆನ್ಸ್ ಕಮಿಷನ್ ಇದೆ, ಅವರಿಗೆ ಎಲ್ಲ ಮೇಲ್ ಮಾಡಿದ್ದೆ. ಇವತ್ತು NTC ನ್ಯೂ ಮಿನರ್ವಾ ಮಿಲ್ ಹಾಸನ ಇದರಲ್ಲಿ ದೊಡ್ಡ ಡೀಲಿಂಗ್ ಆಗಿದೆ ಅಂತ ನಮಗೆ ಮಾಹಿತಿ ತಿಳಿದು ಬಂದ ಕ್ಷಣದಲ್ಲಿ ನಮ್ಮ ವರ್ಕರ್ನೆಲ್ಲ ಬರಕ್ಕೆ ಹೇಳಿ ನಾವು ಇಲ್ಲಿ ಒಂದು ಮೀಟಿಂಗ್ನ ಏರ್ಪಡಿಸಿ ಎಲ್ಲ ನಮ್ಮ ಕಾರ್ಮಿಕರಿಗೆ ಮಾಹಿತಿ ತಿಳಿಸ್ಬೇಕು ಅಂತ ಹೇಳಿ ಬರಕ್ಕೆ ಹೇಳಿದ್ದು. ಮತ್ತು ಇದ್ರ ಸಲುವಾಗಿ ನಾವು ಸೆಂಟ್ರಲ್ ವಿಜಿಲೆನ್ಸು, CBI ಇವಕ್ಕೆಲ್ಲ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರು ಕೂಡ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಅಂತ ತಿಳಿದಿದ್ದೀವಿ. ಮತ್ತು ಅವರು ಕೂಡ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ಇಲ್ಲಿ ಏನಾಗಿದೆ ಅನ್ನೋದನ್ನ ಹೇಳಬೇಕು. 2015ರಲ್ಲಿ ನಮ್ಮ ಕಂಪ್ನಿ
ಕ್ಲೋಸ್ ಆಗುತ್ತೆ. 2015 ಕ್ಲೋಸ್ ಆಗಬೇಕಾದ್ರೆ ನಮ್ಮ ಕಂಪ್ನಿಲಿ 25 ಲಕ್ಷ ಮೀಟ್ರು ಬಟ್ಟೆ ಇರುತ್ತೆ. ಅದನ್ನ ವ್ಯಾಲ್ಯೂವೇಟರ್ ಕೈಲಿ ವ್ಯಾಲ್ಯೂಯೇಷನ್ ಮಾಡಿಸ್ತಾರೆ. ಅವಾಗ ಒಂದು 30 ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ. ಆದರೆ ಅವಾಗ ಇದು ಮಾರಾಟ ಆಗಿರಲ್ಲ. ಅದು ಯಾಕೆ ಮಾರಾಟ ಆಗಿರಲ್ಲ ಅಂತ ನನಗೆ ಗೊತ್ತಿಲ್ಲ. ಈಗ 2020ರಲ್ಲಿ ಹೊಸ CMD ಬಂದು ಇದನ್ನೆಲ್ಲ ಸೇಲ್ ಮಾಡಬೇಕು ಅಂತ ಬಂದಾಗ ಇದನ್ನ ಮಾರಾಟ ಮಾಡೋಕ್ಕೆ ಒಬ್ಬ ಹೊಸ ವ್ಯಾಲ್ಯೂವೇಟರ್ ಬರಕ್ಕೆ ಹೇಳ್ತಾರೆ. ಅವಾಗ ಮಾಡಿದಾಗ ಸುಮಾರು 20 ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳಿ ವ್ಯಾಲ್ಯೂವೇಟ್ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಸಂತೋಷ್, ಮಂಜುನಾಥ್, ಶಿವಪ್ರಸಾದ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ, ಉಳಿತಾಯ ಖಾತೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ. ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ ಆರ್ಬಿಐನ ನಿರ್ದೇಶನದಂತೆ ಪ್ರತಿ ವ್ಯಕ್ತಿಗೆ ಗರಿಷ್ಠ 5 ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ. ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ QR ಕೋಡ್ ಅನ್ನು ನೀಡಲಾಗುತ್ತಿದೆ. ಹಾಸನ ಜಿಲ್ಲೆಯಾದ್ಯಂತ HDCC ಬ್ಯಾಂಕ್ 34 ಶಾಖೆಗಳನ್ನು ಹೊಂದಿದ್ದು, ಕೋರ್ ತಂತ್ರಜ್ಞಾನದಡಿ 34 ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು, RTGS, ನೆಫ್ಟ್, POS, ATM ಮತ್ತು ಇ-ಕಾಮರ್ಸ್ ಸೌಲಭ್ಯವಿರುತ್ತದೆ. ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ, ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ, ಚಿನ್ನಾಭರಣ ಈಡಿನ ಸಾಲ, ದ್ವಿಚಕ್ರ, ತ್ರಿಚಕ್ರ, 4 ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ, ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ. ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ. HDCC ಬ್ಯಾಂಕಿನ 34 ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಹತ್ತಿರದ HDCC ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಮಾಹಿತಿ ಪಡೆಯಿರಿ. ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. SP ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್. ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? SP ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. SP ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. This Vara Mahalakshmi bring home blessings wrapped in sparkle and shine. Celebrate with exclusive offers from 1st to 17th August. On gold,
Get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat rupees 7,000 off per carat. Exclusively available at all Bhima showrooms where tradition shines. TNC apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರ ಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಮೊಬೈಲ್ ನಂಬರ್ 9660456474. Hope you understood everything. Okay, bye. ಹೇಳ್ದೆ ಅಲ್ವಾ? ಏನ್ ಹೇಳ್ದೆ? ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ. ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ. ಇನ್ನ ರಿಸಲ್ಟೇ ಬಂದಿಲ್ಲ, ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು. ನನಗ್ ಗೊತ್ತಿಲ್ವಾ? ನೀನ್ ನನ್ ಮಗಳಲ್ವಾ? ಅಪ್ಪ, GRT ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ? ನಿನಗೆ ಗೊತ್ತು? ಅವಳು ನಿಮ್ ಮಗಳಲ್ವಾ? ಅವಳಗ್ ಗೊತ್ತಿಲ್ವಾ? ಈಗ ಕೊಳ್ಳೋಣ, ಆಮೇಲೆ ಕಾರಣ ಹುಡುಕೋಣ. GRT ಜ್ಯುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ, ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು, ಲೇಟೆಸ್ಟ್ ಡಿಸೈನ್ಸ್, ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು GRT ಗೋಲ್ಡನ್ 11 ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ. 18% ವರೆಗೆ ವೇಸ್ಟೇಜ್ ಇಲ್ಲ. GRT ಜ್ಯುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ. GRT ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕಿನಲ್ಲಿ ಮಿಲನ ಫರ್ಟಿಲಿಟಿ ಆಸ್ಪತ್ರೆ, ಕಾವೇರಿ ಕ್ಲಿನಿಕ್ ಹಾಗೂ ಲಯನ್ಸ್ ಕ್ಲಬ್ ಇವರ ಸಹಯೋಗದೊಂದಿಗೆ ಉಚಿತ ಫರ್ಟಿಲಿಟಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಚಂದ್ರಮೌಳಿ ತಿಳಿಸಿದರು. ಬೇಲೂರು ಲಯನ್ಸ್ ಸಂಸ್ಥೆ ಬೇಲೂರು ಮತ್ತು ಮಿಲನ ಈ ಫರ್ಟಿಲಿಟಿ IVF-ಗೋಸ್ಕರ ಆಗಿರುವಂತಹ ಹಾಸ್ಪಿಟಲ್ಗಳು ಸಾಕಷ್ಟು ಇದ್ದಾವೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಬೆಂಗಳೂರಿನಲ್ಲಿ ಮಿಲನ ಅಂತ ಹೇಳಿ ಏನಿದೆ, ಸಾಕಷ್ಟು ಕ್ಯಾಂಪ್ಗಳನ್ನ ನಮ್ಮ ಬೇಲೂರಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಅಂದರೆ ಈಗ ಸತತವಾಗಿ 4ನೇ ವರ್ಷ, ಈಗ 5-6 ಕ್ಯಾಂಪ್ ಆಯಿತು. ಕಳೆದ ಬಾರಿ 2 ಮಾಡಿದ್ವಿ, ಅದಕ್ಕಿಂತ ಮುಂಚೆನೂ ಅಷ್ಟೇ ಸಾಕಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗಿದೆ. ಅದೇ ನಿಟ್ಟಿನಲ್ಲಿ ಈ ತಿಂಗಳ 31ನೇ ತಾರೀಕು ಬರುವ ಭಾನುವಾರ ಕಾವೇರಿ ಕ್ಲಿನಿಕ್ನಲ್ಲಿ ಉಚಿತ IVF ಶಿಬಿರವನ್ನು ಏರ್ಪಡಿಸಿದ್ವಿ. ಇದರಲ್ಲಿ ಉಚಿತವಾಗಿ ಸ್ಕ್ಯಾನಿಂಗ್ ತಪಾಸಣೆಯನ್ನು ಇರುತ್ತದೆ ಮತ್ತು ಹಾಗೆಯೇ ವೀರ್ಯಾಣುವಿನ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ವಿ. ಇದಕ್ಕೆ ಮುಖ್ಯವಾಗಿ ಡಾಕ್ಟರ್ ಕೀರ್ತನ ರವಿಪತಿ ಅವರು ಬರ್ತಾ ಇದ್ದಾರೆ.
ಅದರ ಸದುಪಯೋಗವನ್ನು ಬೇಲೂರಿನ ನಾಗರಿಕರು ಮತ್ತು ಸುತ್ತಮುತ್ತಲಿನವರು ಮತ್ತು ನಿಮಗೆ ಸಂಬಂಧಿಕರಲ್ಲಿ ಯಾರಿಗಾರು ಈ ಥರ ತೊಂದರೆ ಇದ್ದು ಸಾಕಷ್ಟು ವರ್ಷಗಳಿಂದ ಮಕ್ಕಳಾಗಿಲ್ಲ ಅನ್ನೋ ಒಂದು ಕಾರಣ ಇದ್ದರೆ ದಯವಿಟ್ಟು ಅವರಿಗೆ ತಿಳಿಸಿ ಅವರಿಗೆ ಬರುವಂತೆ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮಿಲನ ಫರ್ಟಿಲಿಟಿ ಆಸ್ಪತ್ರೆ PRO ವಿಜಯ್ ಕುಮಾರ್ ಹಾಜರಿದ್ದರು. ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹಾಸನ ಇದರ 12ನೇ ಸರ್ವ ಸದಸ್ಯರ ಮಹಾಸಭೆ ಆಗಸ್ಟ್ 31ರ ಭಾನುವಾರದಂದು ಬೆಳಿಗ್ಗೆ 11:30ಕ್ಕೆ ರವೀಂದ್ರನಗರದ ಕುರುಹಿನಶೆಟ್ಟಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ KC ಕೃಷ್ಣಶೆಟ್ಟಿ ತಿಳಿಸಿದರು. ನಮ್ಮ ಜನಾಂಗದ ಹೆಸರುಗಳಿಗೆ ಅವರಿಗೆ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸೋಸ್ಕರ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ವಿ. ಹಣಕಾಸಿನ ವ್ಯವಹಾರದ ಜೊತೆಗೆ ನಾವುಗಳು ಬೇರೆ ಥರದ ಸಮಾಜಮುಖಿ ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಪುರಸ್ಕಾರ ಮಾಡ್ತಕ್ಕಂಥದ್ದು, ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆಯನ್ನು ಕೈಗೊಳ್ತಕ್ಕಂಥದ್ದು, ಹಾಗೆಯೇ ಈ ವರ್ಷದಿಂದ ನಾವು ವಧುವರ ಸಮಾವೇಶ ಮಾಡಬೇಕು ಅಂತ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಥರ ಅನೇಕ ಆಕ್ಟಿವಿಟೀಸನ್ನು ಮಾಡಿಕೊಂಡು ನಮ್ಮ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಪ್ರತಿ ವರ್ಷ ಕೂಡ ನಾವು ಮಲ್ಟಿ ಕಲರ್ ಕ್ಯಾಲೆಂಡರ್ ಕೂಡ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಮಾಡಿಸ್ಕೊಂಡು ನಮ್ಮ ಸದಸ್ಯರುಗಳಿಗೆ ಮತ್ತು ಜನಾಂಗದಲ್ಲಿ ಕೂಡ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಸಮಾಜದಲ್ಲಿ ನಮ್ಮ ಒಂದು ಸಂಸ್ಥೆ ಬಗ್ಗೆ ಒಳ್ಳೆಯ ಭಾವನೆ ಇದೆ. ನಾವು ಕೂಡ ಈ ಸಂಸ್ಥೆ ಬಗ್ಗೆ ಹೆಮ್ಮೆಯ ಸಂಸ್ಥೆ ನಾವು ಕೂಡ ಅಂದ್ಕೊಂಡಿದ್ದೇವೆ. ಹಾಗೆಯೇ ಈ ವರ್ಷ ವಿಶೇಷವಾಗಿ ಒಂದು 3 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಂದು ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನದಲ್ಲಿ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ, ಮಾಹಿತಿ ನೀಡ್ತಾ ಇರ್ತಕ್ಕಂಥ ನಾರಾಯಣ ಪ್ರಸಾದ್ ಅಂತ ಅವ್ರು ಇಲ್ಲೇ ಕಾಲೇಜಿನ ಪ್ರೊಫೆಸರ್ ಆಗಿದ್ರು, ಅವ್ರು ರಿಟೈರ್ಡ್ ಆಗಿದ್ದಾರೆ. ಅವರು ಕೂಡ ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಕಿಕ್ಕೇರ್ ಹೆಲ್ತ್ ಕೇರ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಪ್ರಾಕೃತಿಕ ಆರೋಗ್ಯ ಔಷಧಿ ರಹಿತ ಚಿಕಿತ್ಸೆಯನ್ನು ನೀಡತಕ್ಕಂಥ ವಿಧಾನವನ್ನು ಅವರು ಉಚಿತವಾಗಿ ಕ್ಯಾಂಪ್ ಮಾಡಿಕೊಂಡು ಪ್ರತಿಯೊಂದು ಊರುಗಳಲ್ಲಿ, ಪ್ರಧಾನ ಊರುಗಳಲ್ಲಿ ನಮ್ಮ ಕಮಿಟಿಯಲ್ಲಿ ಇದ್ದಾರೆ, ಅಲ್ಲಿ ಹೆಚ್ಚಾಗಿ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟು ಜನರಿಗೆ ಅನುಕೂಲ ಆಗಿದೆ. ಹಾಗೆಯೇ ಇಬ್ಬರಿ ಮಹನೀಯರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆಯೇ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ತಾನೇ ಕುರಿಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಇಲ್ಲಿಗೆ ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ಲಿಂಗೇಶ್ವರ್ ಮತ್ತು G ಸೋಮಶೇಖರ್ ಅವರ ತಂಡದಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿ ಇರ್ತಕ್ಕಂಥ 35 ಸ್ಥಾನಗಳ ಪೈಕಿ 28 ಸ್ಥಾನಗಳನ್ನು ಗೆದ್ದು ಪ್ರಚಂಡ ಬಹುಮತವನ್ನು ನಾವು ಪಡ್ಕೊಂಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಅಧ್ಯಕ್ಷ ಆಗ್ತಕ್ಕಂಥ ಲಿಂಗೇಶ್ ಅವರನ್ನ ಮತ್ತೆ ಇತರ 12 ಜನ ಏನು ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮಂಡ್ಯ, ಚಿಕ್ಕಮಗಳೂರು, ಮೈಸೂರು ವಿಭಾಗದಿಂದ ಗೆದ್ದಿರ್ತಕ್ಕಂಥ ವಿಜಯಶಾಲಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು, ಅಭಿನಂದನಾ ಸನ್ಮಾನ ಕಾರ್ಯಕ್ರಮವನ್ನು 31/8/25 ಪುರಸಭೆಯ ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವರಿಗೆ ಆಹ್ವಾನ ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ನಟರಾಜು, ಪ್ರೇಮಮ್ಮ, ತಿಮ್ಮರಾಯ ಶೆಟ್ಟಿ, ರತ್ನಮ್ಮ, ವೆಂಕಟೇಶ್, ಚಂದ್ರಶೇಖರ್, ನಾರಾಯಣ ಶೆಟ್ಟಿ, ಬಾಲಕೃಷ್ಣ ಇತರರು ಉಪಸ್ಥಿತರಿದ್ದರು. 15 ಅಡಿ ಎತ್ತರದ ಬೃಹತ್ ಮಹಾಬಲ ಗಣಪತಿ ವಿಗ್ರಹವನ್ನು ಪಟ್ಟಣದ ಕುವೆಂಪು ನಗರದ ಗೊಟ್ರವಳ್ಳಿ ರಸ್ತೆಯ ನಮ್ಮ ಮಹಾಬಲ ಯುವಕ ಸಂಘದ ವತಿಯಿಂದ ಭವ್ಯವಾಗಿ ಪ್ರತಿಷ್ಠಾಪಿಸಲಾಯಿತು. 3ನೇ ವರ್ಷದ ವಿಶೇಷ ಆಚರಣೆಯ ಅಂಗವಾಗಿ ತಮಿಳುನಾಡಿನ ಹೊಸೂರಿನಿಂದ ಗಣೇಶ ವಿಗ್ರಹವನ್ನು ಟ್ರಾಲಿಯಲ್ಲಿ ಮೆರವಣಿಗೆಯೊಂದಿಗೆ ಪಟ್ಟಣಕ್ಕೆ ಕರೆತರಲಾಯಿತು. ಭಕ್ತರು, ಸಂಘದ ಸದಸ್ಯರು ಹಾಗೂ ನಾಗರಿಕರು ಅದ್ದೂರಿಯಾಗಿ ಸ್ವಾಗತಿಸಿದರು. ವೈಕುಂಠ ತಿರುಪತಿಯ ವೆಂಕಟೇಶನ ದೇವಾಲಯದ ಬೃಹತ್ ಮಂಟಪದಲ್ಲಿ ವಿರಾಹಮಾನ ಮಹಾಬಲ ಗಣೇಶ ಪ್ರತಿಷ್ಠಾಪಿಸಿ ಅರ್ಚಕ ವೃಂದದವರಿಂದ ಸೂಕ್ತ ವೈದಿಕ ಮಂತ್ರೋಚ್ಚಾರಗಳ ನಡುವೆ ಗಣಪತಿ ಹೋಮ, ನವಗ್ರಹ ಹೋಮ ನಂತರ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜುನಾಥ ಸ್ವಾಮಿಗೆ ಅವರಿಗೆ ಶಿಕ್ಷೆ ಕೊಡುತ್ತಾನೆ, ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಾಗ್ದಾಳಿ. ಸುಮಾರು 700-800 ವರ್ಷದ ಇತಿಹಾಸವುಳ್ಳ ಧರ್ಮಸ್ಥಳ ಅಸಂಖ್ಯಾತ ಭಕ್ತರನ್ನು ಹೊಂದಿದ್ದು, ಆ ಭಕ್ತರಲ್ಲಿ ನಾನು ಕೂಡ ಒಬ್ಬ. ವೀರೇಂದ್ರ ಹೆಗ್ಗಡೆಯವರ ಜೊತೆ ನಾವಿದ್ದೇವೆ, ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ.
ಶ್ರವಣಬೆಳಗೊಳದಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆ, ಕೊಲೆ ಶಂಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.